ಹಬ್ಬದ ಟೈಮಲ್ಲಿ ಮಾಡೋ ಅಂತ ಬಟಾಣಿ ಕಡಲೆ ಸಾಂಬಾರ್ನ ನಮ್ಮಮ್ಮ ತುಂಬ ಟೇಸ್ಟಿಯಾಗಿ ಮಾಡೋರು. ಈ ಸರಿ ಅವ್ರನ್ನ ರೆಸಿಪಿ ಕೇಳಿ ನಿಮ್ಮ ಜೊತೆ ಸಹ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೈಟ್ ಎಲ್ಲ ನೆನೆಸಿಟ್ಟಿರೋಂಥ ಬಟಾಣಿ ಕಡಲೆಗೆ ಒಂದು ಸ್ವಲ್ಪ ಉಪ್ಪಾಕಿ ಒಂದು ವಿಷಲ್ ಕೂಗಿಸ್ಕೋಬೇಕು. ಸ್ಟವ್ ಮೇಲೆ ಬಾಣಲಿನ ಇಟ್ಟು ಚಕ್ಕೆ, ಲವಂಗ, 2 ಮೀಡಿಯಂ ಸೈಜ್ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಕಿ 1 ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ 1 ಸ್ಪೂನ್ ಅಷ್ಟು ಫ್ರೈ ಮಾಡಿರೋ ಕಡಲೆ ಬೀಜ, ಅರ್ಧ ಸ್ಪೂನ್ ಅಷ್ಟು ಡ್ರೈ ರೋಸ್ಟ್ ಮಾಡಿರೋ ಅಂತ ಅಕ್ಕಿ, 1/4 ಸ್ಪೂನ್ ಅಷ್ಟು ಗಸಗಸೆ, ಹಾಗೆ 1 ದೊಡ್ಡ ಹುಳಿ ಟೊಮೆಟೊನ ಸಹ ಹಾಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಸ್ಟವ್ ಆಫ್ ಮಾಡಿಕೊಂಡು 1 ಹಿಡಿಯಷ್ಟು ಮಾತ್ರ ಹಸಿ ಕೊಬ್ಬರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ. ಈ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಾತ್ರ ಮಿಕ್ಸಿಗೆ ಹಾಕೊಂಡ್ರೆ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಬದನೆಕಾಯಿ ಹಾಗೆ ಚಿಕ್ಕಡಿಕಾಯಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಆಲೂಗಡ್ಡೆ ಇದ್ರೆ ಅದು ಸಹ ಹಾಕ್ಕೋಬಹುದು. ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆ ಹಾಕಿ ಮಸಾಲೆ, ತರಕಾರಿ, 1 ವಿಷಲ್ ಹಾಕ್ಸಿ ಬೇಯಿಸಿಟ್ಕೊಂಡಿದ್ದಂಥ ಬಟಾಣಿ ಕಡಲೆ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ನೀರು ಹಾಕಿ ನಂತರ 1 ವಿಷಲ್ ಕೂಗಿಸ್ಕೊಂಡ್ರೆ ತರಕಾರಿ ಸಹ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇಷ್ಟ ಆದರೆ ವಿಡಿಯೋನ ಲೈಕ್